ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 10:30 ಆಗಿದೆ. ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು. ಇವಾಗ ಸ್ವಲ್ಪ ಅಡುಗೆ ಎಲ್ಲ ಮಾಡಿಬಿಡೋಣ ಅಂದ್ಬಿಟ್ಟು ನೆನ್ನೆನೇ ಮಮ್ಮಿ ಸೊಪ್ಪೆಲ್ಲ ಸೋಸಿಟ್ಟಿದ್ದಾರೆ. ಇವಾಗ ಅಡುಗೆ ಮಾಡಬೇಕು. ಸ್ವಲ್ಪ ಕೆಲಸಗಳೆಲ್ಲ ಇದೆ, ಅದನ್ನು ಮುಗಿಸ್ಕೊಳ್ಳೋಣ ಇವತ್ತಿನ ವ್ಲಾಗಲ್ಲಿ. ನಿಮಗೂ ತೋರಿಸ್ತಾ ನಾನಿವತ್ತು ಬಾಲ್ಕನಿಯಲ್ಲಿ ಬಂದುಬಿಟ್ಟು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಪಕ್ಕದ ಮನೆಯಿಂದ ಮಕ್ಕಳು ಓದ್ತಾ ಇದ್ದಾರೆ, ಅದು ಸೌಂಡ್ ಜೋರಾಗಿ ಕೇಳಿಸ್ತಾ ಇದೆ. ಸೊ ನನಗಂತೂ ಇತ್ತೀಚೆಗೆ ಸ್ವಲ್ಪ ಸ್ವೆಲ್ಲಿಂಗ್ ಇಲ್ಲಿ 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 ಉತ್ಕೊಬಿಡುತ್ತೆ ಫಸ್ಟು, ಆಮೇಲೆ ಮುಖ ಉತ್ಕೊಬಿಡುತ್ತೆ. ಹಂಗಾಗ್ತಿದೆ. ಒಂದಿನ ಚೆನ್ನಾಗಿದ್ರೆ ಒಂದಿನ ಹಿಂಗಾಗಿರುತ್ತೆ, ಏನು ಮಾಡೋಂಗಿಲ್ಲ. ಸೊ ಬನ್ನಿ ಇವತ್ತಿನ ಅಡುಗೆ ಜೊತೆ ವ್ಲಾಗ್ನ ಶುರು ಮಾಡ್ತೀನಿ. ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ನೋಡಿ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವಾಗ ಹೋಗೋಣ. ಇವಾಗ ನಾನು ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಮ್ಮಲ್ಲಿ ಯಾವ ಥರ ಮಿಕ್ಸ್ ಸೊಪ್ಪೆಲ್ಲ ಹಾಕಿ ಮೀನ್ಸ್ ಮೆಂತ್ಯ ಸೊಪ್ಪು, ಪಾಲಕ್ಕು, ಸಬ್ಸಿಗೆ ಇದನ್ನೆಲ್ಲ ಹಾಕಿ ಯಾವ ರೀತಿ ಟೇಸ್ಟಿಯಾಗಿರೋ ಸಾಂಬಾರನ್ನ ಮಾಡ್ತೀನಿ ಅಂತ ತೋರಿಸ್ತೀನಿ, ಕ್ವಿಕ್ಕಾಗಿ ತೋರಿಸ್ತೀನಿ. ಬನ್ನಿ. ಫಸ್ಟು ನಾನು ಈರುಳ್ಳಿ ಮತ್ತು ಟೊಮಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಒಗ್ಗರಣೆಗೆ. ಆ್ಯಂಡ್ ಮಸಾಲೆಗೆ ಏನೇನೆಲ್ಲ ತೊಗೊಂಡಿದ್ದೀನಿ ಮಸಾಲೆ ರುಬ್ಬೋದಕ್ಕೆ ಅಂತ ಅಂದರೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು ಮತ್ತು ನಾವು ನಾನ್ ವೆಜ್ಗೆಲ್ಲ ಏನು ಖಾರದ ಪುಡಿನ ಯೂಸ್ ಮಾಡ್ತೀವಲ್ವ ಅದೇ ಖಾರದ ಪುಡಿನ ತೊಗೊಂಡಿದ್ದೀನಿ. ಇಷ್ಟೇ ಮಸಾಲ, ಇದಕ್ಕೆ ಜಾಸ್ತಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ, ಮೈಲ್ಡಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಒಂದೂವರೆ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದು ಫ್ರೈಗೋಸ್ಕರ, ಅಂದರೆ ಇವಾಗ ಆಯಿಲು ಸೊಪ್ಪು ಎಲ್ಲ ಫ್ರೈ ಮಾಡಬೇಕಲ್ಲ, ಈರುಳ್ಳಿ ಎಲ್ಲ ಹಾಕಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಮಾಡ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು. ಸೊ ಎಣ್ಣೆ ಕಾದ ನಂತರ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದೆ ಅಲ್ವಾ ಅದನ್ನು ಹಾಕೋಣ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಫ್ರೈ ಆಗಿದೆ ಅಲ್ವಾ, ಇಲ್ಲಿಗೆ ಈಗ ಏನು ತೊಳೆದು ಇಟ್ಕೊಂಡಿದ್ದೆ ಆ ಸೊಪ್ಪನ್ನು ಸೇರಿಸ್ತೀನಿ. ಇಲ್ಲಿಗೆ ಡೈರೆಕ್ಟ್ ಇವಾಗ ಟೊಮೊಟೊನ ಹಾಕೋಂಗಿಲ್ಲ, ಟೊಮೊಟೊ ಲಾಸ್ಟಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ಡ್ ಸೊಪ್ಪು ಏನು ಸೋಸಿ ಅದನ್ನು ವಾಶ್ ಮಾಡಿಟ್ಟಿದೆ ಅಲ್ವಾ ಅದನ್ನು ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ಕೂಡ ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗಿ ಚೆನ್ನಾಗಿದು ಫ್ರೈ ಆಗಬೇಕು, ಅಲ್ಲಿವರೆಗೂ ಒಂದು ಒಳ್ಳೆ ಮಿಕ್ಸ್ನ ಮಾಡೋಣ. ಇವಾಗ ನೋಡೋದಕ್ಕೆ ಇಷ್ಟು ಸೊಪ್ಪಿದೆ ಅಲ್ವಾ, ಆ್ಯಂಡ್ ಇದು ಫ್ರೈ ಆದಮೇಲೆ ನೀವು ನೋಡಿ ಎಷ್ಟಾಗುತ್ತೆ ಅಂತ. ಕ್ವಾಂಟಿಟಿನೇ ಕಮ್ಮಿ ಆಗೋಗ್ಬಿಡುತ್ತೆ ನೀಟಾಗಿ ಫ್ರೈ ಆದಮೇಲೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನೀರು ಬಿಟ್ಕೋತಾ ಇದೆ ಅಲ್ವಾ, ಇದನ್ನು ಕಂಪ್ಲೀಟಾಗಿ ಡ್ರೈ ಆಗಿ ಫುಲ್ಲು ಡ್ರೈ ಆಗುತ್ತೆ ನೀರೆಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಇದಕ್ಕೆ ನಾನು ಬಟಾಣಿನ ನೆನೆಸಿದ್ದೆ, ಓವರ್ ನೈಟ್ ಸೋಕ್ ಮಾಡಿದೆ. ಇದನ್ನು ಬಟಾಣಿ ಇದ್ದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಾಗೇನೂ ಮಾಡ್ಬೋದು, ನೀವು ದಿಢೀರಂತ ಸೊಪ್ಪೆಲ್ಲ ತಂದುಬಿಟ್ಟು ಮಾಡ್ತೀನಿ ಅಂತಂದ್ರೂ ಮಾಡ್ಬೋದು. ಇಲ್ಲ ಅಂತಂದರೆ ನೈಟೇ ತಂದು ನಮ್ಮ ಮನೆ ಎಲ್ಲ ಸೋಸಿಟ್ಟಿದ್ವಲ್ಲ, ಸೊ ನಾನು ಬಟಾಣಿ ನೆನೆಸಿದ್ದೆ. ಒಂಥರ ಚೆನ್ನಾಗಿರುತ್ತೆ, ಆ ಕ್ರಂಚಿನೆಸ್ ಎಲ್ಲ ಸಿಗ್ತಾ ಇರುತ್ತೆ ನಾವು ಊಟ ಮಾಡಬೇಕಾದ್ರೆ ಸಾಂಬಾರಲ್ಲಿ. ಸೊ ಇವಾಗ ಜೊತೆಗೆ ಸೇರಿಸಿ ಒಂದು ಒಳ್ಳೆ ಫ್ರೈ ಮಾಡೋಣ. ಓಕೆ, ಇವಾಗ ನೋಡ್ತಾ ಇದ್ದೀರಲ್ವ ಫ್ರೈ ಆಗಿದೆ. ಇಲ್ಲಿಗೆ ನಾವು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಟೊಮೊಟೊ ಕೂಡ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ನಾವೇನು ಮಸಾಲ ರುಬ್ಬಿದ್ದೀವಲ್ವ ಆ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ಇವಾಗ ಏನು ಸೊಪ್ಪು ಸಾಂಬಾರು ತೋರಿಸ್ತಾ ಇದ್ದೀನಲ್ವ, ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಜಾಸ್ತಿ ಬಾಣಂತಿಯರಿಗೆ ಕೊಡ್ತಾರೆ. ಇದು ತುಂಬಾ ಒಳ್ಳೆಯದು, ಮತ್ತು ಅವ್ರು ಫೀಡೆಲ್ಲ ಮಾಡಿಸ್ತಾ ಇರ್ತಾರೆ ಅಲ್ವಾ, ಅದಕ್ಕೋಸ್ಕರ ಕೊಡ್ತಾರೆ. ಸೊ ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು. ಬರೀ ಬಾಣಂತಿಯರು ಮಾತ್ರ ತಿನ್ನಬೇಕು ಅಂತಲ್ಲ, ಯಾರು ಬೇಕಾದರೂ ತಿನ್ಬೋದು. ಸೊಪ್ಪು ತರಕಾರಿ ಜಾಸ್ತಿ ತಿಂದಷ್ಟು ನಮ್ಮ ಹೆಲ್ತ್ ಬೆನಿಫಿಟ್ ತುಂಬಾ ಜಾಸ್ತಿ ಇರುತ್ತೆ. ಒಳ್ಳೆ ಮಿಕ್ಸ್ ಮಾಡಿ ಗಮ್ ಅಂತ ಇದೆ ಇವಾಗಲೇ ಖಾರ. ಅಂದರೆ ನಾವು ಮಸಾಲೆ ಏನಕ್ಕೆ ಲೈಟಾಗಿ ಮಾಡೋದು ಅಂತ ಅಂದರೆ, ನಾವು ಈ ಥರ ಸೊಪ್ಪು ಎಲ್ಲ ಹಾಕಿರೋ ಮಾಡಿ ಸಾಂಬಾರಿಗೆ ಜಾಸ್ತಿ ಮಸಾಲೆ ಆಯಿತು ಅಂತಂದರೆ ಅದು
ಹೆವಿ ಟೇಸ್ಟ್ ಆಗುತ್ತೆ, ಮಸಾಲೆ ಟೇಸ್ಟೇ ಜಾಸ್ತಿ ಆಗುತ್ತೆ. ಮತ್ತು ಈ ಸೊಪ್ಪೆಲ್ಲ ತಿನ್ನಬೇಕು ಅಂತ ಅಷ್ಟು ಮನಸ್ಸಾಗೋದಿಲ್ಲ. ಸೊ ಲೈಟಾಗಿ ಮಸಾಲೆ ಇತ್ತು, ಸೊಪ್ಪೆಲ್ಲ ಜಾಸ್ತಿ ಇತ್ತು ಅಂತಂದರೆ ಜಾಸ್ತಿ ತಿನ್ನಬೇಕು. ಇವಾಗಂತೂ ನಮ್ಮ ಮನೇಲಿ ಜಾಸ್ತಿ ನಾನ್ ವೆಜ್ ಮಾಡಲ್ಲ ಅಂತ ಹೇಳಿದೆ. ವೆಜ್ ಜಾಸ್ತಿ, ವೆಜ್ಜಲ್ಲೇ ಈ ಥರ ಸೊಪ್ಪು ಸಾಂಬಾರು ಆಗಿರ್ಬೋದು, ಬೇಳೆ ಸಾಂಬಾರು, ಮೊಳಕೆಕಾಳು ಸಾಂಬಾರು ಇದೆಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ. ಆ್ಯಂಡ್ ಇವಾಗ ಏನೋ ನ್ಯೂಸ್ ನೆನ್ನೆಯಿಂದ ಸ್ಪ್ರೆಡ್ ಆಗ್ತಾಯಿದೆ, ಚಿಕನ್ ತಿನ್ನೋರಿಗೆ ಏನೋ ಕೋಳಿಗೆಲ್ಲ ಯಾವುದೋ ರೋಗ ಎಲ್ಲ ಅಟ್ಯಾಕ್ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ಅಕ್ಕಿ ಕಾಯಿಲೆ ಅಂತ ಬಂದಿದೆ ಅಂತೆ. ಅದನ್ನ ನೋಡಿ ಇನ್ನು ಚಿಕನ್ನೇ ತಿನ್ನಬಾರ್ದು ಅಂತ ಅನ್ನಿಸ್ತಾ ಇದೆ ಅಲ್ವಾ. ಕಂಪ್ಲೀಟಾಗಿ ಫ್ರೈ ಆಗಿದೆ, ಈ ಥರ ಡ್ರೈ ರೋಸ್ಟ್ ಥರ ಆಗಬೇಕು. ಇಲ್ಲಿಗೆ ನಾವೇನು ಮಸಾಲೆ ರುಬ್ಬಿದ್ದೀವಲ್ವ ಅದನ್ನು ಹಾಕೋಣ. ಅದನ್ನು ಹಾಕ್ಬಿಟ್ಟು ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡಬೇಕು. ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಒಂದು 2 ಮಿನಿಟ್ಸ್ ಮಿಕ್ಸ್ನ ಮಾಡಿಕೊಂಡು ಆಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನಾವು ತುಂಬಾ ತೆಳ್ಳಗೆ ಮಾಡ್ಕೊಳ್ಳಲ್ಲ, ನಮಗೆ ಒಂಥರ ಸೆಮಿ ಗ್ರೇವಿ ಥರ ಇರಬೇಕು. ಸೊ ಹಾಗೆ ನಾನು ಅದಕ್ಕೆ ನೀರು ಸೇರಿಸ್ಕೊಳ್ತೀನಿ. ಇವಾಗ ಅದನ್ನೆಲ್ಲ ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡಿ. ಇದಂತೂ ಕಾಂಬಿನೇಷನ್ ಮುದ್ದೆಗೆ, ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂತಂದರೆ ನೀವು ಚಪಾತಿ, ರೊಟ್ಟಿ ಅದ್ರ ಜೊತೆನೂ ಸೊಪ್ಪೆಲ್ಲ ಇಷ್ಟಪಡೋರು ತಿನ್ಬೋದು. ಸಖತ್ತಾಗಿರುತ್ತೆ ನಿಜವಾಗ್ಲೂ, ನೀವು ಅಂದ್ಕೊಳ್ಳಲ್ಲ, ತುಂಬಾ ಸೂಪರಾಗಿ ಬರುತ್ತೆ. 1 ಟೈಮ್ ಟ್ರೈ ಮಾಡಿ. ಇಟ್ಕೊಳ್ಳೋಣ, ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಂದರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ತೀನಿ. ಅನ್ಕೋಬೋದು ನಾವು ಏನು ಈ ಥರ ಫ್ರೈ ಮಾಡಿಬಿಟ್ಟು ನೀರೆಲ್ಲ ಹಾಕಿದ ತಕ್ಷಣ ಸೊಪ್ಪೆಲ್ಲ ಫುಲ್ ಕಂಪ್ಲೀಟಾಗಿ ಬೆಂದೋಗ್ಬಿಡಲ್ವ ಅಂತ. ಏನು ಬೇಯಲ್ಲ, ನೋಡೋಕೆ ಮಾತ್ರ ಹಂಗಿರುತ್ತೆ ಅಷ್ಟೇ. ಸೊಪ್ಪು ಚೆನ್ನಾಗಿ ಕುಕ್ಕಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಕುಕ್ ಮಾಡಿದ್ರೆ ಆಹಾ ಏನು ಟೇಸ್ಟಿಯಾಗಿರೋ ಸಾಂಬಾರು ರೆಡಿ ಅಂತ ನೋಡಿದ್ದೀರಲ್ವ. ನಾನು ಇವಾಗ ಈ ಕನ್ಸಿಸ್ಟೆನ್ಸಿಲಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಅಂತ ಅನ್ಕೋತೀನಿ. ಬೇಕು ಅಂದರೆ ನೀವು ಆಮೇಲೆ ಕೂಡ ಖಾರನ ಸೇರಿಸ್ಕೋಬೋದು. ಇದು ಕುದಿಯೋಕ್ಕೆ ಶುರು ಆಗುತ್ತಲ್ಲ, ಆ ಟೈಮಲ್ಲಿ ನೋಡ್ಕೊಂಡು ಸೇರಿಸ್ಕೋಬೋದು. ಸೊ ಇವಾಗ ಸಾಲ್ಟ್ ಹಾಕೊಳ್ಳೋಣ. ಸಾಲ್ಟ್ ಟು ಟೇಸ್ಟ್ ಹಾಕಿ ಒಂದು ಒಳ್ಳೆ ಮಿಕ್ಸ್ನ ಮಾಡಿ. ಸೊಪ್ಪು ಈ ಥರ ಪಾತ್ರೆಯಲ್ಲಿ ಎಲ್ಲೆಲ್ಲೋ ಇದ್ಬಿಡುತ್ತೆ, ನೋಡಿಕೊಂಡು ಒಂದೊಳ್ಳೆ ಮಿಕ್ಸ್ ಮಾಡಿ. ಈಗ ಲಿಡ್ ಕ್ಲೋಸ್ ಮಾಡೋಣ. ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಕಲರ್ ಕೂಡ ನಾವು ಖಾರದ ಪುಡಿ ಏನು ಹಾಕಿರ್ತೀವಿ ಅಲ್ವಾ, ಅದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈ ಕನ್ಸಿಸ್ಟೆನ್ಸಿಗೆ ಬಂತು ಅಂತಂದರೆ ಆಲ್ಮೋಸ್ಟ್ ಡನ್, 75% ಸಾಂಬಾರು ಡನ್ ಅಂತ. ಇನ್ನೊಂದು 3 to 4 ಮಿನಿಟ್ ನನಗೆ ಬಾಯ್ಲ್ ಆಗೋದಕ್ಕೆ ಬಿಟ್ಟರೆ ಸೂಪರಾಗಿರೋ ಸಾಂಬಾರು ರೆಡಿ ಆಗುತ್ತೆ. ಟ್ರೈ ಮಾಡಿ ಹೆಂಗೆ ಮಾಡ್ತಾರೆ ತಿಳಿಸಿ. ಓಕೆ, ನಾನು ಆವಾಗಲೇ ಹೇಳಿದ್ದೆ ವ್ಲಾಗ್ ಶುರುವಲ್ಲೇನೆ ನಿಮಗೆ, ನಾನು ಮಹಿಳೆಯರಿಗೆ ಒಂದು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಂತ. ಜಾಬ್ ಅಂತ ಅಂದರೆ ಮೊದಲು ಮಹಿಳೆಯರು ಅನ್ನೋ ವಿಷಯಕ್ಕೆ ಬಂದ್ವಿ ಅಂತಂದರೆ ನೀವು ಕೇಳೋದು ನಮಗೆ ಫಸ್ಟು ಜೆನ್ಯೂನ್ ಆಗಿರುವಂಥ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಯಾವುದೇ ರೀತಿಯ ಫೇಕ್ ಮಾಡಬಾರ್ದು. ನಮಗೆ ಅಷ್ಟು ಇನ್ವೆಸ್ಟ್ ಮಾಡಿ, ಇಷ್ಟು ಇನ್ವೆಸ್ಟ್ ಮಾಡಿ ಅಂತ ಇನ್ವೆಸ್ಟ್ ಮಾಡಿಸ್ಕೊಂಡು ಆಮೇಲೆ ನಮಗೆ ಕೈ ಕೊಟ್ಟು ಹೋಗೋಂಥ ವರ್ಕ್ ಫ್ರಮ್ ಹೋಮ್ ಇದ್ದರೆ ನಮಗೆ ಹೇಳಲೇಬೇಡಿ. ಇದನ್ನು ಫಸ್ಟ್ ಹೇಳ್ತೀರಾ? ಹೌದು. ಏನಕ್ಕಪ್ಪ ಅಂತಂದರೆ ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್ ಅನ್ನೋದು ದೊಡ್ಡ ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ನೀವು ಇಷ್ಟನ್ನ ನಮಗೆ ಅಮೌಂಟ್ನ ಪೇ ಮಾಡಿಬಿಟ್ಟು ಜಾಯಿನ್ ಆಗಿ, ಇಷ್ಟು ಜನನ ಕರ್ಕೊಂಡು ಬಂದು ಸೇರಿಸಿ, ಇಷ್ಟು ಪ್ರಾಡಕ್ಟ್ನ ಸೇಲ್ ಮಾಡಿಸಿ, ಇದು ಒಂಥರ ಚೈನ್ ಲಿಂಕ್ ಥರ ಆಗಿಬಿಟ್ಟಿದೆ. ನೀವು ಅಮೌಂಟ್ನೂ ಪೇ ಮಾಡಬೇಕು, ಒಂದಷ್ಟು ಜನನ ಜಾಯಿನ್ ಮಾಡಿಸ್ಬೇಕು, ಒಂದಷ್ಟು ಪ್ರಾಡಕ್ಟ್ಗಳನ್ನ ಎವ್ರಿ ಮಂತ್ ಆಗಿರಲಿ ಸೊ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಪರ್ಚೇಸ್ನ ಮಾಡಬೇಕು. ಇದ್ರ ಮೂಲಕ ಎಷ್ಟು ಅರ್ನಿಂಗ್ಸ್ ಆಗ್ಬೋದೇನೋ ಅದ್ರ ಬಗ್ಗೆ ನನಗೆ ನೋ ಐಡಿಯಾ. ಬಟ್ ಇವಾಗ ನಾನು ಹೇಳೋಕೆ ಬಂದಿರುವಂಥ ವರ್ಕ್ ಫ್ರಮ್ ಹೋಮ್ ಏನಿದೆ ಇದು ಬಂದು 100% ಜೆನ್ಯೂನ್ ಆಗಿರುತ್ತೆ. ನೀವು ಇಷ್ಟನ್ನ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಅರ್ನಿಂಗ್ಸ್ ಇಷ್ಟಿರುತ್ತೆ. ಸೊ ನಾವು ಮುಷ್ಟಿಯಷ್ಟು ಅರ್ನಿಂಗ್ಸ್ನ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಪಿಂಚಷ್ಟು ನಾವು ಇನ್ವೆಸ್ಟ್ನ ಮಾಡಬೇಕು ಅಂತ ಒಂದು ಜೆನ್ಯೂನ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ತಿಳಿಸೋಣ ಅಂತ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಮಹಿಳೆಯರಿಗೋಸ್ಕರನೇ ಅಂತಲೇ ರೆಡಿ ಆಗಿರುವಂಥ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನಕ್ಕೆ ಅಂತಂದರೆ ಮಹಿಳೆಯರು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲೇ ಇರ್ತೀವಿ. ಇನ್ನೊಂದಷ್ಟು ಜನಕ್ಕೆ ಇಂಡಿಪೆಂಡೆಂಟ್ ಆಗಿ
ಲೈಫ್ ಲೀಡ್ ಮಾಡೋದಕ್ಕಾಗೋದಿಲ್ಲ. ಇನ್ನೊಂದಷ್ಟು ಮಹಿಳೆಯರು ಮನೆ ಬಿಟ್ಟು ಆಚೆನೆ ಹೋಗಂಗಿಲ್ಲ. ಸೊ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ಗಳಿರ್ತವೆ. ನಮಗೂ ಒಂದು ಆಸೆ ಇರುತ್ತೆ, ನಾವು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡಬೇಕು, ಅದು ಮನೆಯವ್ರ ಒಟ್ಟಿಗೆನೆ ನಮ್ಮ ದುಡಿಮೆಯಲ್ಲಿ ನಾವು ಏನಾದ್ರೂ ತಗೋಬೇಕು, ಇಲ್ಲ ಏನಾದ್ರೂ ಕೊಡಿಸ್ಬೇಕು, ಏನಾದ್ರೂ ಲೈಫಲ್ಲಿ ಅಚೀವ್ ಮಾಡಬೇಕು, ಅದು ಮನೇಲೆ ಇದ್ಕೊಂಡು ಅನ್ನೋ ಆಸೆ ಎಲ್ಲ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಸೊ ಅಂಥವ್ರಿಗೋಸ್ಕರ ನಾನು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ನ ತಗೊಂಡು ಬಂದಿದ್ದೀನಿ. ಏನು ಕೆಲಸ, ಹೇಗೆ ಮಾಡೋದು, ಏನು ಎತ್ತ ನಾನು ಮಾಡ್ತಾ ಇದ್ದೀನ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೀವು ಸ್ಕಿಪ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಏನು ಗೊತ್ತಾಗಲ್ಲ, ಎಲ್ಲ ಸ್ಕಿಪ್ ಆಗಿ ಅರ್ಧಂಬರ್ಧ ತಿಳ್ಕೊತೀರಾ. ಫಸ್ಟ್ ಆಫ್ ಆಲ್ ನಾನು ಹೇಳೋಕೆ ಬಂದಿರೋ ವರ್ಕ್ ಫ್ರಮ್ ಹೋಮ್ ಜಾಬ್ ಏನಿದೆ, ಇದರಲ್ಲಿ 10,000+ ಮಹಿಳೆಯರು ವರ್ಕ್ ಮಾಡ್ತಾ ಇದ್ದಾರೆ. ಏನಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ, ಇದು ಜೆನ್ಯೂನ್ ಆಗಿರೋದ್ರಿಂದ, ಅವ್ರಿಗೆ ಇದರಿಂದ ಇನ್ಕಮ್ ಆಗ್ತಾ ಇರೋದ್ರಿಂದ 10,000+ ಮಹಿಳೆಯರು ವರ್ಕ್ ಮಾಡ್ತಾ ಇದ್ದಾರೆ. ನಾನು ಹೇಳೋಕೆ ಬಂದಿರೋ ಕಂಪ್ನಿ ಬಂದ್ಬಿಟ್ಟು HWS ಫಾರ್ಚೂನ್ ಅಂತ. ಇದು ಬಂದು ಜೆನ್ಯೂನ್ ಅಂತಾನೆ ಅವಾಗಿಂದನೂ ಹೇಳ್ತಾ ಇದ್ದೀನಿ. ಪರ್ಸನಲಿ ನನಗೆ ಇಷ್ಟ ಆಗಿರೋದ್ರಿಂದ, ಜೆನ್ಯೂನ್ ಆಗಿರೋದ್ರಿಂದ, ಸೊ ಇದು ವರ್ಕ್ ಆಗುತ್ತೆ ನಮ್ಮ ಹೆಣ್ಮಕ್ಳಿಗೆ, ಲೇಡೀಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಈ ಕಂಪ್ನಿಯ ಬಗ್ಗೆ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ 10,000ಕ್ಕಿಂತ ಜಾಸ್ತಿ ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದೆ. ಏನಕ್ಕೋಸ್ಕರ ಮಾಡ್ತಿದ್ದಾರೆ? ಒಂದು ಜೆನ್ಯೂನ್ ಅಂತ ಹೇಳಿದೆ. ಇನ್ನೊಂದು ಏನಕ್ಕೆ ಅಂತಂದರೆ, ನೀವು ಬೇರೆ ಯಾವುದೇ ಕೆಲಸ ಮಾಡಿ, ಯಾವುದೇ ವರ್ಕ್ ಫ್ರಮ್ ಹೋಮ್ ಜಾಬೇ ಮಾಡಿ, ಇಲ್ಲ ಯಾವುದೇ ಕಂಪ್ನಿಗಳಲ್ಲಿ ಮಾಡಿ, ನಿಮಗೆ ಮಂತ್ಲಿ ಪೇಮೆಂಟ್ ಇರುತ್ತೆ. ಸೊ ಮಂತ್ಲಿ ಇಂಥ ಡೇಟ್ಗೆ ಅಂತ ಪೇಮೆಂಟ್ ಇರುತ್ತೆ. ಬಟ್ ಈ ವರ್ಕ್ ಫ್ರಮ್ ಹೋಮಲ್ಲಿ ನಿಮಗೆ ವೀಕ್ಲಿ ಪೇಮೆಂಟ್ ಇರುತ್ತೆ. ಅದು ನಿಮ್ಮ ಕೆಪಾಸಿಟಿಗೆ ಬಿಟ್ಟಿದ್ದು, ನೀವು ಎಷ್ಟನ್ನ ಅರ್ನ್ ಮಾಡ್ತಿದ್ದೀರಾ ಅಂತಂದ್ರೆ, ನೀವು ವೀಕ್ಲಿ 5,000 ಆದರೂ ಅರ್ನ್ ಮಾಡ್ಬೋದು, 10,000 ಬೇಕಾದರೂ ಅರ್ನ್ ಮಾಡ್ಬೋದು. ಅದು ನಿಮ್ಮ ಕೆಪಾಸಿಟಿಗೆ ಬಿಟ್ಟಿದ್ದು. ಇಡೀ ದಿನ ವರ್ಕ್ ಮಾಡಬೇಕಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಬಿಡುವಿನ ಟೈಮಲ್ಲಿ ದಿನದಲ್ಲಿ 2ರಿಂದ 3 ಗಂಟೆ ಟೈಮ್ ಆದರೂ ಮಾಡಿ, 3ರಿಂದ 5 ಗಂಟೆ ಟೈಮ್ ಆದರೂ ಮಾಡಿ. ನಿಮ್ಮ ಬಿಡುವಿನ ಟೈಮಲ್ಲಿ ಅಂದರೆ ಫ್ರೀ ಟೈಮಲ್ಲಿ ವರ್ಕ್ ಮಾಡಿ ಅರ್ನ್ ಮಾಡುವಂಥ ಒಂದು ಜಾಬ್ ಇದು. ಸೊ ಇದಕ್ಕೆ ಏನಪ್ಪ ಮಾಡಬೇಕು ನಾವು ಅಂತ ನೀವು ಕೇಳೋದಾದ್ರೆ, ಏನು ಇಲ್ಲ, ನಾನು ಇವರ ವಾಟ್ಸಪ್ ಗ್ರೂಪ್ ಲಿಂಕ್ ಆಗಿರ್ಬೋದು, ಇವರ ಏನು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಲಿಂಕ್ ಆಗಿರ್ಬೋದು, ಎಲ್ಲನೂ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಓಕೆನಾ? ನಿಮಗೆ ಏನೇ ಡೌಟ್ ಇದ್ರೂ ಕಾಂಟ್ಯಾಕ್ಟ್ ಡೀಟೇಲ್ನ ಕೂಡ ಹಾಕಿರ್ತೀನಿ. ನೀವು ಜಸ್ಟ್ ಅವ್ರಿಗೆ ಕಾಲ್ನ ಮಾಡಿದ್ರೆ ಸಾಕು, ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ಇವರು ಕ್ಲಾರಿಫೈ ಮಾಡ್ತಾರೆ ನಿಮಗೆ. ಆರ್ ನೀವು ಜಾಯ್ನ್ ಆಗಬೇಕು ಅಂತಂದರೆ ಹೇಗೆ ಜಾಯ್ನ್ ಆಗಬೇಕು, ಆ್ಯಂಡ್ ಏನು ಕೆಲಸ ಇರುತ್ತೆ, ಎಷ್ಟು ಕೆಲಸನ ಮಾಡಬೇಕು, ನೀವು ಯಾವ ರೀತಿ ಅರ್ನಿಂಗ್ಸ್ ಇರುತ್ತೆ, ವೀಕ್ಲಿ ಪೇಮೆಂಟಾ, ಮಂತ್ಲಿ ಪೇಮೆಂಟಾ, ನಿಮ್ಗೆ ಏನೇ ಕನ್ಫ್ಯೂಷನ್ಸ್ ಇದ್ರು ಇವ್ರ ಹತ್ರ ಕ್ಲಾರಿಫೈ ಮಾಡ್ಕೋಬಹುದು. ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಸ್ಮಾರ್ಟ್ ಫೋನ್ ಅಂತೂ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಅಲ್ವಾ? ಇವಾಗಿನ ಕಾಲದಲ್ಲಿ ಯಾರ ಹತ್ರ ಸ್ಮಾರ್ಟ್ ಫೋನ್ಸ್ ಇರಲ್ಲ. ಸೊ ಸ್ಮಾರ್ಟ್ ಫೋನ್ಸ್ ಇದ್ರೆ ಸಾಕು, ನೀವು ಆರಾಮಾಗಿ ವರ್ಕ್ ಫ್ರಮ್ ಹೋಮ್ನ, ನಿಮ್ಮ ಬಿಸ್ನೆಸ್ನ ಬಿಲ್ಡ್ ಮಾಡ್ತಾ ಹೋಗ್ತಾ ಇರ್ಬೋದು. 18+ ಆಗಿರಬೇಕು, ಅಂದರೆ 18 ಇಯರ್ಸ್ ಆಗಿರಬೇಕು ನಿಮಗೆ ಈ ವರ್ಕ್ಗೆ ನೀವು ಜಾಯ್ನ್ ಆಗಬೇಕು ಅಂತ ಅಂದರೆ. ಇದನ್ನು ಬಿಟ್ಟರೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಮತ್ತು ಇದು ಮೋಸ್ಟ್ಲಿ ಇದು ಚೈನ್ ಲಿಂಕ್ ಇರ್ಬೋದು. ನಾವು ಪ್ರಾಡಕ್ಟ್ಗಳನ್ನ ಕೊಡಿಸ್ಬೇಕು, ಇಲ್ಲ ಒಂದಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು, ಆಮೇಲೆ ಮೋಸ ಮಾಡಿಬಿಡ್ತಾರೇನೋ, ಈ ಥರ ಏನು ಅಂತ ಅನ್ಕೋಬೇಡಿ ನೀವು. HWS ಫಾರ್ಚೂನ್ ಕಂಪನಿ ಬಂದು KR ಪುರಮಲ್ಲಿದೆ, ನಮ್ಮ ಬೆಂಗಳೂರಿನ KR ಪುರಮಲ್ಲಿದೆ ಅವರ ಬ್ರ್ಯಾಂಚ್. ನೀವು ಡೈರೆಕ್ಟ್ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಕೂಡ ಕ್ಲಾರಿಫೈ ಮಾಡ್ಕೋಬೋದು. ನಿಮ್ಮ ಡೌಟ್ಗೆಲ್ಲ ಕ್ಲಾರಿಫೈ ಮಾಡ್ಕೋಬೋದು. ಅವ್ರು ಕೊಡ್ತಾರೆ ನಿಮಗೆ. ಏನೇ ಡೌಟ್ ಇದ್ರೂ ವಿಚಾರಿಸ್ಕೊಳ್ಳಿ, ನೋಡಿ, ಮಾಡಿ ಆಮೇಲೆ ಜಾಯ್ನ್ ಆಗ್ಬೋದು. ಇಲ್ಲ ಅಂತಂದರೆ ಕಾಂಟ್ಯಾಕ್ಟ್ ಡೀಟೇಲ್ನ ಹಾಕಿರ್ತೀನಿ. ನಿಮಗೆ ಟ್ರೈನ್ ಕೂಡ ಮಾಡ್ತಾರೆ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಜಾಯ್ನ್ ಆಗ್ಬೋದು. ಯಾವುದೇ ರೀತಿಯ ಫೋರ್ಸ್ ಇಲ್ಲ. ಬಟ್ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ನಿಮಗೆ, ನೀವು 100% ಜಾಯ್ನ್ ಆಗ್ತೀರಾ. ಈ ಕೆಲಸದ ಬಗ್ಗೆ ತಿಳ್ಕೊಂಡು ಆ್ಯಂಡ್ ಟ್ರೈನಿಂಗ್ನ ಅಟೆಂಡ್ ಮಾಡಿ, ಹೆಂಗಿದೆ ವರ್ಕು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಅಂತಂದರೆ 100% ನೀವು ಜಾಯ್ನ್ ಆಗೇ ಆಗ್ತೀರಾ. ಬಿಕಾಸ್ ನೀವು ಯಾವುದಾದ್ರೂ ಶಾಪಿಂಗ್ ಹೋಗ್ತೀರಾ, ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಸೊ ಯಾವುದಾದ್ರೂ ಹೋಟೆಲ್ಗೆ ಹೋಗ್ತೀರಾ, ಸೊ ಅಲ್ಲಿ ಮನಿ ವೆಸ್ಟ್ ಮಾಡ್ತೀರಾ. ಸೊ ಆ ದುಡ್ಡನ್ನು ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತ ಅಂದರೆ, ನೀವು ಕೆಲಸ ಮಾಡಿಲ್ಲ ಅಂತ ಅಂದ್ರೂ ನಿಮಗೆ ಅಮೌಂಟ್ ಬರ್ತಾ ಹೋಗುತ್ತೆ. ಸೊ ಏನು ಎತ್ತ ಅಂತ ನಾನು ಕಂಪ್ಲೀಟಾಗಿ ಹೇಳೋದಕ್ಕಾಗೋದಿಲ್ಲ ವಿಡಿಯೋದಲ್ಲಿ. ನಿಮಗೆ ಮೋರ್ ಇನ್ಫಾರ್ಮೇಷನ್ ಬೇಕು ನನಗೆ ಕೆಲಸದ ಬಗ್ಗೆ, ನಾನು 100% ಜಾಯ್ನ್ ಆಗಲೇಬೇಕಪ್ಪ, ನಾನು ಸೇರ್ಕೊಳ್ಳೇಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಅವರ ಕಾಂಟ್ಯಾಕ್ಟ್ ಡೀಟೇಲ್ ಆಗಿರ್ಬೋದು,
ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಆಗಿರ್ಬೋದು ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಒನ್ ಟೈಮ್ ಚೆಕ್ ಮಾಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ನಾನು ಕೂಡ ಜಾಯ್ನ್ ಆಗಿದ್ದೀನಿ. ಈಗ ಪ್ರೆಗ್ನೆನ್ಸಿ ಟೈಮ್ ಅಂತಂದರೆ ನಾನು ಮೊದಲಿನ ಥರ ಎಲ್ಲ ಕಡೆ ಓಡಾಡೋದಕ್ಕಾಗದೆ, ಎಲ್ಲ ಪ್ರಮೋಷನ್ಸ್ ಆಗಲಿ ಎಲ್ಲನೂ ಅಟೆಂಡ್ ಮಾಡೋದಕ್ಕಾಗಲ್ಲ ಎಲ್ಲ ಕಡೆ ಹೋಗಿ. ಆ್ಯಂಡ್ ನಾನು ನನ್ನ ಫ್ರೆಂಡ್ಸ್ ಸಲಹೆ ತೊಗೊಂಡು ನಾನಿಲ್ಲಿ ಜಾಯಿನ್ ಆಗಿ ನಾನು ಕೂಡ ವೀಕ್ಲಿ ಪೇಮೆಂಟ್ ಶುರು ಆಗಿದೆ ನನಗೆ. ಈ ಕಾನ್ಫಿಡೆಂಟ್ ನನಗೆ ಬಂದ ಮೇಲೆ ಅನ್ನಿಸ್ತು, ಹೌದು ನಾನು ಏನಕ್ಕೆ ನಂತರನೇ ಮನೇಲಿರುವಂಥ ಒಂದಷ್ಟು ಲೇಡೀಸ್ಗಳಿಗೆ ಶೇರ್ ಮಾಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮನೇಲೇ ಫ್ರೀ ಆಗಿದ್ದೀರಾ, ನಾವು ಅರ್ನ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ, ಮಸ್ಟ್ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತೀನಿ. ಫ್ರೆಂಡ್ಸ್, ಒಂದು ಕಂಟೆಂಟ್ ವಿಡಿಯೋ ಮಾಡಬೇಕಿತ್ತು, ನಾನು ಬುಜ್ಜಿ ಇಬ್ಬರು ಸೇರ್ ಮಾಡಿದ್ದೀವಿ. ಐ ಥಿಂಕ್ ಈ ವಿಡಿಯೋ ಬಂದಾಗಲೇ ಅದು ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿರ್ತೀನಿ, ಒನ್ ಟೈಮ್ ನೋಡಿ. ಏನೋ ಒಂಥರ ಇದು ರಿಯಾಲಿಟಿ ಕಂಟೆಂಟ್ನೇ ಮಾಡಿರೋದು. ನಮ್ಮ ಬುಜ್ಜಿ ಅವಾಗವಾಗ ಹೇಳ್ತಾ ಇರ್ತಾನೆ, ಅದನ್ನೇ ತಗೊಂಡು ಕಂಟೆಂಟ್ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮಾಡಿದೆ. ಆ್ಯಂಡ್ ತುಂಬ ಜನ ಮೋಸ್ಟ್ ಆಫ್ ಆಲ್ ತುಂಬ ಕ್ವೆಶನ್ಸ್ ಕೇಳಿರೋದು ಏನಪ್ಪ ಅಂತಂದರೆ, ಸೊ ನಿಮ್ಮ ಬುಜ್ಜಿಗೆ ಏನು ತಿನ್ನಿಸ್ತೀರಾ, ಸ್ಕಿನ್ ಕೇರ್ ಹೇಗಿರುತ್ತೆ, ಮತ್ತು ಬುಜ್ಜಿ ತುಂಬಾ ಚೆನ್ನಾಗಿದ್ದಾನೆ, ಮೊದಲು ತೆಳ್ಳಗಿದ್ದ, ಇವಾಗ ಚೆನ್ನಾಗಿದ್ದಾನೆ, ಏನು ತಿನ್ನಿಸ್ತೀರಾ ಹೇಳಿ ಏನಾದರೂ ಡಾಕ್ಟರ್ಗೆ ಹೇಳಿ ಕೊಡಿಸಿದ್ದೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸುಮ್ಮನಿರೋ, ಹಿಂಗೆಲ್ಲ ಮಾಡಿದ್ರೆ ಬ್ಯಾಡ್ ಬಾಯ್ ಅಂತಾರೆ. ಪಾಪು ಬಂದ್ಮೇಲೆ ಅಲ್ಲಿರಲ್ವಾ ಅದು ಅದು ಗಟ್ಟಿರಲ್ಲ, ಹಂಗೆ ನುಗ್ಕೊಂಡ್ಬಿಡ್ತೀರ. ಹೌದು, ಹೇಳ್ತೀನಿ ಆಮೇಲೆ ಇರು. ಸೊ ತುಂಬ ಜನ ಕೇಳ್ತಿದ್ದ ಕ್ವೆಶನ್ಗೆ ಇವತ್ತು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮಕ್ಳಿಗೆ ದೃಷ್ಟಿ ಆಗುತ್ತೆ ಹೇಳಿದ್ರೆ, ಅದು ಇದು ಏನೋ ಅಂತಾರೆ, ನಾವೇನಾದರೂ ಕೊಡ್ತಾ ಇದ್ರೆ ಹಂಗೆ ಅನ್ಕೋಬೋದು. ಬಟ್ ಮೈಕಿರ್ಲಿ ಏನು ಅಂತ ಅಂದರೆ, ಬುಜ್ಜಿಗೆ ಸ್ವಲ್ಪ ಬ್ಲಡ್ ಕಮ್ಮಿ ಇದೆ ಅಂತ 2 years ಬ್ಯಾಕ್ ನಾವು ಇಲ್ಲಿಗೆ ಮೈಸೂರಿಗೆ ಬಂದಾಗ ಹೇಳಿದರು. ಅವಾಗಿಂದ ಅವ್ನಿಗೆ ಏನು ಮಾಡಿದ್ವಿ, ಕಂಪ್ಲೀಟ್ ಬೇಕ್ರಿ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿ ತಿಂತಾನೆ. ಅಂದರೆ ಡೈಲಿ ಇರಲ್ಲ, ಯಾವಾಗಲಾದರೂ ಒನ್ ಟೈಮ್ ತುಂಬ ರೇರ್ ಆಗಿ ಅವನಿಗೆ ಮೈಕಲ್ಲಿ ಮಾತಾಡಬೇಡ, ಯಾವಾಗಲಾದರೂ ಒನ್ ಟೈಮ್ ಕೊಡಿಸ್ತೀವಿ ಅವನಿಗೆ. ಆಮೇಲೆ ಜ್ಯೂಸು ಅದೆಲ್ಲ ನಾವು ಪರ್ಟಿಕ್ಯುಲರ್ಲಿ ನಾವು ಯಾವುದು ತಗೊಳ್ಳಲ್ಲ ಅವನಿಗೆ. ಇನ್ನು ಅವ್ನು ತಿನ್ನೋದು ಜಾಸ್ತಿ ಲೈಕ್ ಮಾಡಿ ಪಪ್ಸ್, ಎಗ್ ಪಫ್ ಅಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ, ಅದನ್ನು ಕೇಳ್ತಾನೆ. ಇಲ್ಲಾಂತಂದರೆ ಚಾಕ್ಲೇಟ್ ಕೇಕ್ಸ್, ಇದನ್ನು ಯಾವಾಗಲಾದರೂ ರೇರ್ ಆಗಿ ತೊಗೊಂಡು ಬಂದು ಕೊಡ್ತೀವಿ ಹೊರತು ನಮ್ಮ ಮನೇಲಿ ನೀವು ಹುಡುಕಿದ್ರೂ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಂದ್ರೂ ಸಿಗೋದಿಲ್ಲ. ನಮ್ಮ ಮನೆ ಚಕ್ಲಿ ನಿಪ್ಪಟ್ಟು ಈ ಥರ ಏನೂ ಸಿಗೋದಿಲ್ಲ. ನಾವೇನು ಮಾಡಿದ್ವಿ, ಒಂದು ರುಟೀನ್ನ ಚೇಂಜ್ ಮಾಡಿದ್ವಿ. ಫುಡ್ ರುಟೀನ್ ಏನಿದೆ ಅಲ್ವ, ಅದು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಜಾಸ್ತಿ ಸ್ನ್ಯಾಕ್ಸ್ ತಿಂತಾ ಇದ್ದ, ಊಟ ತಿಂತಿರ್ಲಿಲ್ಲ, ಊಟ ಬಿಟ್ಬಿಟ್ಟಿದ್ದ. ಸೊ ನಾವು ಹೆಲ್ತಿ ಲೈಫ್ ಕಡೆ ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅವನಿಗೆ ಇರೋ ನಿಮಿಷ ಸೊಪ್ಪು, ತರಕಾರಿ, ಹಣ್ಣುಗಳು ಇದನ್ನು ಜಾಸ್ತಿ ಕೊಡ್ತಾ ಬಂದ್ವಿ. ಆ್ಯಂಡ್ ಆಟೋಮೆಟಿಕ್ ಅವನ ವೆಯ್ಟ್ ಗೇನು ಆಯಿತು, ಅವ್ನು ತುಂಬ ಚೆನ್ನಾಗಿ ಕೂಡ ಆದ. ಮತ್ತು ಅವನಿಗೆ ತುಳಸಿ ಡ್ರಾಪ್ ಅಂತ ಹೇಳ್ತೀನಿ, ಇಮ್ಯುನಿಟಿ ಡ್ರಾಪ್ ಏನಿದೆ ಅಲ್ವಾ, ಅದನ್ನು ಎವ್ರಿ ಮಂತ್ ಹಾಕ್ಸ್ತಾ ಇದ್ವಿ. ಈಗ ಒಂದು 2 months ಹಾಕಿಸ್ತಾ ಇಲ್ಲ. ಅದರಿಂದ ಅವನು ಹುಷಾರು ತಪ್ಪೋದು ಎಲ್ಲ ಸ್ವಲ್ಪ ಕಮ್ಮಿ ಆಯಿತು. ಹೆಲ್ತಿಯಾಗಿ ಚೆನ್ನಾಗಿದ್ದಾನೆ. ಅದನ್ನು ಬಿಟ್ಟರೆ ಇನ್ನೇನು ತಿನ್ಸಲ್ಲ, ಇನ್ನೇನು ಕೊಡ್ಸಲ್ಲ. ಅವ್ನ ಸ್ಕಿನ್ ಕೇರ್ ಬಂದು ಏನಿಲ್ಲ, ಅವನಿಗೆ ಯೂಸ್ ಮಾಡೋದು ಟೆಡಿಬಾರ್ ಸೋಪು ಮತ್ತು ಅಲೋಡರ್ಮ್ ಕ್ರೀಮ್ನೇ ಅವ್ನು ಹುಟ್ಟಿದಾಗಿಂದನೂ ಯೂಸ್ ಮಾಡ್ಕೊಂಡು ಬಂದಿರೋದು. ಅದು ಡಾಕ್ಟರ್ ಸಜೆಸ್ಟ್ ಮಾಡಿರೋದೆ, ಮಕ್ಳಿಗೋಸ್ಕರನೇ ಮಾಡಿರೋದು ಟೆಡಿಬಾರ್ ಸೋಪ್ ಮತ್ತು ಅಲೋಡರ್ಮ್ ಕ್ರೀಮು. ಹೇಳಿ. ನಮ್ಮ ಪಾಪು ಬಂದ್ಮೇಲೆ ಹಂಗೆ ತಿಂತಿದ್ದ ಗಟ್ಟಿರೋದ್ನೆಲ್ಲ ಮೊಸರು ಹಾಕಿ ತಿನ್ಸ್ಬೋದಾ? ಮೊಸರು ಹಾಕಿ ತಿನ್ಸ್ಬೋದು. ಚಟ್ನಿ ಎಲ್ಲ ನೀನೇನು ತಿಂತಿ ಎಲ್ಲ ತಿನ್ಸೋಣ. ನಾನೇನು ತಿಂತೀನಿ, ಅದನ್ನ ನಾನೇ ಬಿಡಿಸಿ ಚಿಚ್ಚಿಗೆ ಹಾಕಿ ನಾನು ತಿನ್ಸ್ತೀನಿ. ಆಯಿತು. ಸೊ ಅವನಿಗೆ ಪಾಪು ಅದೇನೇ ಇದು ಖುಷ್ ಆಯಿತು. ನಿಂಗೆ ಪಾಪು ಅಂದರೆ ತುಂಬ ಇಷ್ಟನಾ? ನಂಗೆ ತೆಗಿಬೇಕು, ತೊಂಬಬೇಕು. ಆಯಿತು, ನನಗೆ ಕರ್ಗಿರೋದು ಬೇಡ, ಬೆಳ್ಳಗಿರೋದು. ಅಮ್ಮ ನೀನು ವೀಡಿಯೋದಲ್ಲಿ ಕರ್ಗಿದೆ. ಅದು ವಿತೌಟ್ ಫಿಲ್ಟರ್, ಅದಕ್ಕೆ ಸರಿ. ಸೊ ತುಂಬ ಜನ ಕೇಳ್ತಿದ್ದ ಕ್ವೆಶನ್ಗೆ ಆನ್ಸರ್ ಮಾಡಿದ್ದೀನಿ ಅಷ್ಟೇನೆ, ಅದನ್ನು ಬಿಟ್ಟು ಇನ್ನೇನೂ ಇಲ್ಲ. ಸೊ ಆಮೇಲೆ ಹುಷಾರು ತಪ್ಪಿಡ್ತಾರೆ, ದೃಷ್ಟಿ ಯಾರು ಹಾಕ್ಬೇಡಿ, ಅವ್ನು ನ್ಯಾಚುರಲ್ಲಾಗಿ ಆರಾಮಾಗಿ ಚೆನ್ನಾಗಿದ್ದಾನೆ. ಸೊ ಪ್ಲೀಸ್ ಇಷ್ಟ. ಇವತ್ತು ನಮ್ಮನೆ ಸಂಜೆ ಅಡುಗೆಗೆ ಬಂದುಬಿಟ್ಟು ಲಿವರ್ ಫ್ರೈ ಮಾಡ್ತಾಯಿದ್ವಿ. ಡ್ಯಾಡಿ ತಂದಿದ್ರು. ಏನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಪೆಪ್ಪರೆಲ್ಲ ಹಾಕಿ ಮಾಡಿದ್ವಿ ಅಂತಂದರೆ ಸಖತ್ತಾಗಿರುತ್ತೆ. ಕ್ಯಾಪ್ಸಿಕಮ್ ಕೂಡ ಹಾಕಿದ್ವಿ, ಸ್ಪೆಷಲ್ ಟಚ್ಚೇ ಇತ್ತು ಅಂತ ಹೇಳ್ಬೋದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಡೀಪಾಗೇನು ತೋರಿಸ್ತಾ ಇಲ್ಲ, ಲಿವರ್ ಫ್ರೈ ಆದಮೇಲೆ ತೋರಿಸೋದು. ಬಟ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ನಿಮ್ಮ ಮನೇಲಿ ಒನ್ ಟೈಮ್ ಟ್ರೈ ಮಾಡಿ ನೋಡಿ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆವಾಗವಾಗ ಈ ಥರ ಕ್ಯಾಪ್ಸಿಕಮ್ ಲಿವರ್ ಫ್ರೈ ಮಾಡೋದಕ್ಕೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಕಾಯ್ತಾರಿ.